ಸಾಧ್ಯ ಆಗುತ್ತೆ. ಇವತ್ತು ಮೊನ್ನೆ ಬಾಗಲಕೋಟೆ, ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು. ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಲೆ, ರಾಜಧಾನಿ ಬೆಂಗಳೂರಲ್ಲ, ಜಿಲ್ಲಾ ಕೇಂದ್ರ ಅಲ್ಲ, ತಾಲೂಕು ಕೇಂದ್ರ ಅಲ್ಲ, ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ, ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರ್ವಾಡಿ ಮಾತಾಡ್ತಾನೆ, ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ, ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ, ಎಲ್ಲ ಅಂಗಡಿಗಳು, ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು, ಇಲ್ಲ ಯಾರೋ ಗುಜರಾತಿಗಳು, ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ. ಹಾಗಾಗಿ ಅವರು ರಚ್ಚಿಗೆದ್ದು ಬಾಗಲಕೋಟೆ ಜನ ಇಡೀ 100ಕ್ಕೆ 100ರಷ್ಟು ಜಿಲ್ಲೆ ಬಂದ್ ಕರೆ ಕೊಟ್ಟರು, ಬಂದ್ ಆಯಿತು. ಹಾಗಾಗಿ ಮೊನ್ನೆ ಶ್ರಾವಣಬೆಳಗೊಳ, ಹಾಸನ ಜಿಲ್ಲೆಯ ಶ್ರಾವಣಬೆಳಗೊಳದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ದರು. ಇಲ್ಲೇ ನಮ್ಮ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು, ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ, ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ. ಆ ಕಡೆ ಹೋದರೆ ಕಬ್ಬನ್ಪೇಟೆ, ಇಡೀ ಕಬ್ಬನ್ಪೇಟೆ ನಿಮಗೆ ಎಷ್ಟರ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಆ ಭಾಗಕ್ಕೆ ಹೋದರೆ ಎಲ್ಲೂ ನೋಡಿದ್ರೂ ನೇಕಾರರು ಮಗ್ಗದ ಶಬ್ದ ಕೇಳುತ್ತಿತ್ತು. ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ, ಎಲ್ಲ ಬೇರೆಯವ್ರ ಪಾಲಾಯಿತು. ಹೀಗಾಗಿ ಈ ಥರದ ಎಲ್ಲವನ್ನು ವ್ಯಾಪಾರವನ್ನು ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು, ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬೆಳೆಸ್ಕೋತಾರೆ, ಅವರು ವ್ಯಾಪಾರಿಗಳು ಆಗ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ. ಸಾಧ್ಯ ಆಗುತ್ತೆ. ಇವತ್ತು ಮೊನ್ನೆ ಬಾಗಲಕೋಟೆ, ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು. ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಲೆ, ರಾಜಧಾನಿ ಬೆಂಗಳೂರಲ್ಲ, ಜಿಲ್ಲಾ ಕೇಂದ್ರ ಅಲ್ಲ, ತಾಲೂಕು ಕೇಂದ್ರ ಅಲ್ಲ, ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ, ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರ್ವಾಡಿ ಮಾತಾಡ್ತಾನೆ, ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ, ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ, ಎಲ್ಲ ಅಂಗಡಿಗಳು, ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು, ಇಲ್ಲ ಯಾರೋ ಗುಜರಾತಿಗಳು, ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ. ಹಾಗಾಗಿ ಅವರು ರಚ್ಚಿಗೆದ್ದು ಬಾಗಲಕೋಟೆ ಜನ ಇಡೀ 100ಕ್ಕೆ 100ರಷ್ಟು ಜಿಲ್ಲೆ ಬಂದ್ ಕರೆ ಕೊಟ್ಟರು, ಬಂದ್ ಆಯಿತು. ಹಾಗಾಗಿ ಮೊನ್ನೆ ಶ್ರಾವಣಬೆಳಗೊಳ, ಹಾಸನ ಜಿಲ್ಲೆಯ ಶ್ರಾವಣಬೆಳಗೊಳದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ದರು. ಇಲ್ಲೇ ನಮ್ಮ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು, ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ, ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ. ಆ ಕಡೆ ಹೋದರೆ ಕಬ್ಬನ್ಪೇಟೆ, ಇಡೀ ಕಬ್ಬನ್ಪೇಟೆ ನಿಮಗೆ ಎಷ್ಟರ ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಆ ಭಾಗಕ್ಕೆ ಹೋದರೆ ಎಲ್ಲೂ ನೋಡಿದ್ರೂ ನೇಕಾರರು ಮಗ್ಗದ ಶಬ್ದ ಕೇಳುತ್ತಿತ್ತು. ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ, ಎಲ್ಲ ಬೇರೆಯವ್ರ ಪಾಲಾಯಿತು. ಹೀಗಾಗಿ ಈ ಥರದ ಎಲ್ಲವನ್ನು ವ್ಯಾಪಾರವನ್ನು ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು, ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬೆಳೆಸ್ಕೋತಾರೆ, ಅವರು ವ್ಯಾಪಾರಿಗಳು ಆಗ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ
ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ.